ಎಲ್ರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ವಿಡಿಯೋದಾಗ ನಾವು ರವಾ ಉಂಡೆ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡವ್ರಿ. ಇವತ್ತು ರವಾ ಉಂಡೆ ಮಾಡ್ಬೇಕಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ರೀ, ಯಾವ ಥರ ಮಾಡಬೇಕು ಅದನ್ನು ನಮ್ಮ ಸಾಧ್ಯವಾದಷ್ಟು ಈಸಿ ಪ್ರೋಸೆಸ್ ಒಳಗೆ ತೋರಿಸ್ಕೊಟ್ಟವ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ರೀ, ಮೊದಲಿಗೆ ಅದಕ್ಕೆ ಚಿರೋಟಿ ರವೆ ಬೇಕು ರೀ, ಪೌಡರ್ ಶುಗರ್ ಬೇಕು ರೀ, ಆಮೇಲೆ ಸ್ವಲ್ಪ ತುಪ್ಪ ಬೇಕು ನೋಡ್ರಿ ಅದಕ್ಕೆ, ಆಮೇಲೆ ಸ್ವಲ್ಪ ಪುಡಿ ಮಾಡಿರೋ ಏಲಕ್ಕಿ ಬೇಕು ರೀ, ಆಮೇಲೆ ಅದಕ್ಕೆ ಸ್ವಲ್ಪ ತುರಿದಿರೋ ಡ್ರೈ ಕೊಬ್ಬರಿ ರೀ, ಆಮೇಲೆ ಸ್ವಲ್ಪ ಹಾಲು, ಆಮೇಲೆ ಅದಕ್ಕೆ ಅಡಿಷ್ನಲ್ ಆಗಿ ಡ್ರೈ ಫ್ರೂಟ್ಸ್ನ ಇಟ್ಕೊಡ್ರಿ. ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋನು, ರವೆ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋನು. ಮೊದಲು ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ಬೇಕ್ರಿ. ನೋಡಿರಿ ಇವಾಗ ಬಿಸಿ ಆಗ್ಯದ, ಅದಕ್ಕೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕಾಗ್ತದೆ. ಹಾಕೊಂಬಿಟ್ಟು ನಿಧಾನ ಲೋ ಫ್ಲೇಮ್ ಒಳಗೆ ಇಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಅವನ್ನ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಆಗ್ಬೇಕಂದ್ರೆ ರವೆ ಸ್ವಲ್ಪ ರೆಡ್ನೆಸ್ ಬರ್ಬೇಕು ನೋಡ್ರಿ, ಸ್ವಲ್ಪ ಕೆಂಪಗೆ ಕಾಣ್ಬೇಕು, ರವೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತಾವ್ರಿ. ಸೊ ಆವಾಗ ಅದನ್ನು ಸ್ವಲ್ಪ ಕ್ರಿಸ್ಪಿನೆಸ್ ಬಂದಮೇಲೆ ಅದನ್ನು ತೆಕ್ಕೊಂಬಿಡ್ಬೇಕ್ರಿ. ಈಗ ಅದಕ್ಕೆ ಒಣ ದ್ರಾಕ್ಷಿ ಇಲ್ಲ ಮನುಕಂತ ಏನು ಕರಿತೀರಿ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಇವನ್ನ ಸ್ವಲ್ಪ ಸಪ್ರೇಟಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ ಇವಾಗ ಸ್ವಲ್ಪ ಫ್ರೈ ಆದವು ರೀ. ಫ್ರೈ ಆದ ಕೂಡಲೇ ಫುಲ್ಲು ಉಬ್ಕೊಂಬಿಡ್ತಾವ್ರು. ಸೊ ಸ್ವಲ್ಪ ಉಬ್ಕೊಂಡ್ ಕೂಡಲೇ ಅವನ್ನ ಹೊರಗೆ ತಗೊಂಡ್ಬಿಡ್ಬೇಕು ನೋಡ್ರಿ. ಈಗ ಅದೇ ಬಾಣಲಿಗೆನ ರವೆ ಹಾಕ್ಕೊಂಡು ಹುರ್ಕೊಂಡು ಬರ್ರಿ. ನಾವು 3.5 ಬೌಲ್ ರವೆ ತೊಗೊಂಡಿದ್ದೀವಿ, ಚಿರೋಟಿ ರವೆ. ಅದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಂತ ಹೋಗ್ಬೇಕ್ರಿ ಅದೇ ತುಪ್ಪದಾಗನ. ಸೊ ಏನಾದ್ರು ಅಡಿಷ್ನಲ್ ಏನಾದರೂ ತುಪ್ಪ ಒಂದು ಫ್ಲೇವರ್ ಸ್ಮೆಲ್ ಬರೋ ತನಕ ಏನು ಮಾಡಿರಿ ಅದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಡ್ರಿ ನಿಮಗೆ ಬೇಕಾದಷ್ಟು. ಸ್ವಲ್ಪ ತುಪ್ಪ ಜಾಸ್ತಿ ಆದಂದ್ರೆ ಏನಾಗುತ್ತೆ ಅದು ಫ್ಲೇವರ್ ಚೆನ್ನಾಗಿ ಬರತ್ತೆ. ಅದಕ್ಕೆ ಈಗ ಒಣ ಕೊಬ್ಬರಿನ ಆ್ಯಡ್ ಮಾಡಿರಿ, ತುರಿದಿರೋ ಕೊಬ್ಬರಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡಿರಿ. ಕೊಬ್ಬರಿದು ಹಸಿ ಅಂಶ ಏನಿರ್ತೈತಲ್ರಿ ಅದು ಹೋಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಬೇಕ್ರಿ ಅದನ್ನು. ಅದು ಫ್ರೈ ಆದಮೇಲೆ ಅದಕ್ಕೆ ಏನು ನಾವು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ರೀ ಅವನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡಿ ಮತ್ತು ಅದಕ್ಕೆ ಮಿಕ್ಸ್ ಮಾಡಿರಿ, ನೀಟಾಗಿ ಮಿಕ್ಸಪ್ ಆಗ್ಬೇಕಾರೆ ಅದ್ರ ಜೊತೆ ಅದು. ಈಗ ಅದಕ್ಕೆ ಸಕ್ಕರೆ ಪೌಡ್ರ್ ಆ್ಯಡ್ ಮಾಡಿರಿ. ನಾವೀಗ 3.5 ಬೌಲ್ ರವಕ್ಕೆ 1.5 ಬೌಲ್ ಸಕ್ಕರೆ ಪೌಡ್ರ್ ಆ್ಯಡ್ ಮಾಡಿದ್ರಿ. ನೀವು ನೋಡಿ ಟೇಸ್ಟಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆ್ಯಡ್ ಮಾಡ್ಕೋಬೋದು. ಅದನ್ನು ಹಾಕಿಬಿಟ್ಟು ಮತ್ತು ಮೀಡಿಯಮ್ ಫ್ಲೇಮ್ದಾಗನ ಅದನ್ನು ರವೆ ಹುರಿರಿ. ಸೊ ಸಕ್ಕರೆ ಎಲ್ಲ ಅದ್ರ ಜೋಡಿ ರವೆ ಜೋಡಿ ಮಿಕ್ಸ್ ಆಗ್ಬೇಕು ನೋಡಿ. ಈಗ ಏನದು ಕಾಳು ಸಕ್ಕರೆ ಕಾಣ್ತದಲ್ರಿ, ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಆಗತ್ತೆ ರೀ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು, ಆಮೇಲೆ ಸ್ವಲ್ಪ ನಿಮ್ಗೆ ಏನಾರ ಗೀ ಬೇಕನ್ನಿಸ್ತಂದ್ರೆ ತುಪ್ಪ ಬೇಕನ್ನಿಸ್ತಂದ್ರೆ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಿರಿ. ಈಗ ನೋಡಿರಿ ಅದು ಎಲ್ಲ ನೀಟಾಗಿ ಮಿಕ್ಸಪ್ ಆಗಿದೆ ರೀ. ಈಗ ಅದಕ್ಕೆ ಸ್ವಲ್ಪ ಹಾಲು ಏನು ತೊಗೊಂಡಿರ್ತಾರಲ್ಲ ಅದನ್ನು ಆ್ಯಡ್ ಮಾಡಿರಿ. ಅದಕ್ಕೆ ಹಾಲು ಕೂಡಿಸಿ ಮತ್ತು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಬಿಸಿ ಮಾಡಿರಿ. ಈಗ ಸಕ್ಕರೆ ಹಾಲು ಎಲ್ಲ ಕರೆಕ್ಟಾಗಿ ಮಿಕ್ಸಪ್ ಆಗಿ ಉಂಡೆ ಕಟ್ಟು ಒಂದು ಇದಕ್ಕೆ ಬರುತ್ತೆ, ಅದು ಹದಕ್ಕೆ ಬರುತ್ತೆ. ನೋಡಿರಿ ಈಗ ಉಂಡೆ ಕಟ್ಟಾಕ ಒಂದು ಕರೆಕ್ಟಾಗಿರೋ ಹದಕ್ಕೆ ಬಂದದ ರೀ. ಈಗ ಹಿಂಗೊಂದು ಆದಮೇಲೆ ನೀಟಾಗಿ ಉಂಡೆ ಕಟ್ ನೋಡಿರಿ, ಕರೆಕ್ಟಾಗಿ ಉಂಡೆ ಆಗ್ತಿದ್ವು ಅಂದ್ರೆ
ಅದು ಕರೆಕ್ಟಾಗಿ ಬೆಂದದ ಅಂತ ಇದಾಗತ್ತೆ. ನೋಡಿರಿ ಎಷ್ಟು ಚಲೋ ಆಗತ್ತೆ ಉಂಡೆ. ಬಾಯಾಗೂ ಭಾರಿ ಟೇಸ್ಟ್ ಇರ್ತಾವ್ರಿ, ಯಾಕಂದರೆ ಏಲಕ್ಕಿ ಫ್ಲೇವರ್ ಅದ ರೀ, ಶುಗರು, ಡ್ರೈ ಫ್ರೂಟ್ಸ್ ಅದ, ಇದು ಹೆಲ್ದಿನೂ ಆಗತ್ತೆ ರೀ. ನೋಡಿರಿ ಎಷ್ಟು ಚಲೋ ಅದಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ರೀ. ನಮ್ಮ ವಿಡಿಯೋ ಮೊದಲೇ ಬಾರಿಗೆ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.